ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವತಿಯಿಂದ ಈಗಾಗಲೇ ಎಸ್ಐಟಿ ತನಿಖೆ ನಡೀತಾ ಇರುವ ಹಂತದಲ್ಲಿಯೇ ರಾಜ್ಯದಲ್ಲಿ ನಾಯಕರುಗಳ ಆಕ್ರೋಶ ಭುಗಿಲೆದ್ದಿದೆ. ಈ ನಡುವೆನೇ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತ ವಿಶ್ಲೇಷಣೆಯನ್ನ ನೀಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಬಿ ಎ ಅರುಣ್ ನಮಗೆ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ್, ಈಗ ರಾಜ್ಯ ಸರ್ಕಾರ ತನಿಖೆಯನ್ನ ಮಾಡ್ತಾ ಇದೆ. ಆ ಹಂತದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ವಿಪಕ್ಷ. ಬಟ್ ಈಗ ಖುದ್ದು ರಾಜ್ಯ ಸರ್ಕಾರದ ಮುಖವೇ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಏನ್ ಕೊಟ್ಟಿದ್ದಾರಲ್ಲ, ಇದು ವ್ಯಾಪಕವಾಗಿ ಅನೇಕ ಪ್ರಶ್ನೆಗಳಿಗೆ ನಾಂದಿ ಹಾಡ್ತಾ ಇದೆ, ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹೆಂಗ್ ನೋಡ್ಬೋದು ಇದನ್ನ? ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ. ಇವತ್ತು ರಾಜ್ಯಾದ್ಯಂತ ಈ ಒಂದು ಘೋಷಣೆ ಮೊಳಗ್ತಾ ಇದೆ, ಆಂದೋಲನ ಆಗ್ತಾ ಇದೆ. ಈ ಆಂದೋಲನ ಮೊದಲು ಶುರುವಾಗಿದ್ದೆ ಪವರ್ ಟಿವಿಯಿಂದ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಯಾವ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಮಹೇಶ್ ತಿಮರೂಡಿ ಅಂಡ್ ಗ್ಯಾಂಗ್ ದೊಡ್ಡ ಹುಯಿಲೆಬ್ಸಿತ್ತು, ಆ ಸಂದರ್ಭದಲ್ಲಿ ಮಹೇಶ್ ತಿಮರೂಡಿ ಅಂಡ್ ಗ್ಯಾಂಗ್ನ ಹುನ್ನಾರ ಏನು ಅಂತ ಹೇಳಿ ಬೆಳಕಿಗೆ ತಂದಿದ್ದು ಕೂಡ ಪವರ್ ಟಿವಿನೇ. ನಿಜ, ಇವತ್ತು ರಾಜ್ಯದ ಜನತೆಗೆ ಸತ್ಯಾಂಶ ಏನು ಅಂತ ಗೊತ್ತಾಗಿದೆ. ನ್ಯಾಯ, ನೀತಿ, ಧರ್ಮ ಮೂರ್ತಿವೆತ್ತ ಸತ್ಯದೈವ ಇರುವಂಥ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಯಾವ ರೀತಿಯ ಮೋಸ, ವಂಚನೆ ಇತ್ಯಾದಿಗಳಿಗೆ ಅವಕಾಶವೇ ಇಲ್ಲ ಅನ್ನೋದು ಮೊದಲಿಂದಲೂ ಕೂಡ ಪವರ್ ಟಿವಿಯ ಸ್ಟ್ಯಾಂಡ್ ಕೂಡ ಇದೇ ಆಗಿತ್ತು. ಇದು ಈಗ ರಾಜ್ಯದ ಜನತೆಗೆ ಗೊತ್ತಾಗಿದೆ. ರಾಜ್ಯದ ಜನತೆಗೆ ಅರ್ಥ ಆಗಿದೆ ಅಂತಂದ ಮೇಲೆ ನಮ್ಮ ಜನಪ್ರತಿನಿಧಿಗಳಿಗೆ ಅರ್ಥ ಆಗದೆ ಇರುತ್ತಾ? ಅದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಕೈಯ ಮೇಲಿರುವಂಥ ಆ ಹುಣ್ಣನ್ನು ನೋಡ್ಕೊಳ್ಳೋದಕ್ಕೆ ಇದೇನು ಅಂತರೋದಕ್ಕೆ ಕನ್ನಡಿ ಇಟ್ಕೊಂಡು ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತಾ? ಖಂಡಿತ ಇಲ್ಲ. ಧರ್ಮಸ್ಥಳದಲ್ಲಿ ಅಂತಹ ಏನೂ ಅಕ್ರಮಗಳು ನಡೆದೇ ಇಲ್ಲ ಅನ್ನೋದು ಮೊದಲಿಂದಲೂ ಕೂಡ ಪವರ್ ಟಿವಿಯಲ್ಲಿ ಎಳೆಯಾಗಿ ನಾವು ಬಿಡಿಸಿಟ್ಟಿದ್ವಿ. ನಿಜ, ಧರ್ಮಸ್ಥಳ ಆಸುಪಾಸಿನ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾರಸುದಾರರಿಲ್ಲದ ಶವಗಳು ಸಿಗುತ್ತವೆ, ಅನಾಥ ಹೆಣಗಳು ಸಿಗುತ್ತವೆ. ಅಂತಹ ಅನಾಥ ವಾರಸುದಾರರಿಲ್ಲದ ಶವಗಳನ್ನು ಪಂಚಾಯಿತಿ ಹಾಗೂ ಪೊಲೀಸರೇ ದಫನ್ ಮಾಡ್ತಾರೆ. ಅದಕ್ಕೆಲ್ಲ ದಾಖಲೆಗಳಿವೆ. ಆ ರೀತಿ ವಾರಸುದಾರರಿಲ್ಲದ ಶವಗಳನ್ನು ದಫನ್ ಮಾಡಿ ಅದಕ್ಕೆ ಇನ್ಯಾವುದೋ ಲಿಂಕ್ ಕೊಟ್ಟು ಅದರಿಂದ ನೇರವಾಗಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ, ಈ ಆರೋಪದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ, ಒಂದು ದೊಡ್ಡ ಗ್ಯಾಂಗ್ ಆಪರೇಟ್ ಮಾಡ್ತಾ ಇದೆ. ಇದನ್ನೇ ಪವರ್ ಟಿವಿ ಅವತ್ತಿಂದ ಹೇಳ್ಕೊಂಬಂದಿದ್ದು. ಆದರೆ ಆ ಷಡ್ಯಂತ್ರ ಮಾಡ್ತಿರುವಂಥ ಆ ಟೀಮ್ ಯಾವುದು? ಇದು ಎಲ್ಲರಿಗೂ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿದೆ. ಯಾವ ಮುಸುಕುದಾರಿ ವ್ಯಕ್ತಿ, ಭೀಮಾ ಅಲಿಯಾಸ್ ಅನಾಮಿಕ, ಎಲ್ಲಿಂದಲೋ ಬಂದವನಲ್ಲ, ಅವನಲ್ಲೇ ಇದ್ದಂಥವನು, ಸ್ವಚ್ಛತಾ ಕಾರ್ಮಿಕನಾಗಿದ್ದಂಥವನು, ತಾನೇ ಅತ್ಯಾಚಾರ ಮಾಡಿ ಹೂತು ಹಾಕಿರುವಂಥ ಹೆಣಗಳನ್ನು ಹೂತು ಹಾಕಿದವನು ತಾನೇ. ಅದನ್ನು ಚೆನ್ನಾಗಿ ನಾನು ಗುರುತಿಸ್ತಿದ್ದೇನೆ, ತೋರಿಸ್ಕೊಡ್ತೀನಿ ಅಂತ ಹೇಳಿ ಬಂದಿದ್ದಾನಲ್ಲ ಈ ವ್ಯಕ್ತಿ. ಡೇ ಒನ್ನಿಂದ ಇದುವರೆಗೆ ಸುಮಾರು 15-16 ದಿನ ಆಗಿದೆ. 17ಕ್ಕೂ ಹೆಚ್ಚು ಕಡೆಗಳಲ್ಲಿ ಗುಂಡಿ ತೋರಿಸಿಯಾನೆ. 17 ಕಡೆಯಲ್ಲಿ ಗುಂಡಿ ತೋರಿಸಿದ್ರು ಕೂಡ ಸಿಕ್ಕಿರೋದು 6ನೇ ಪಾಯಿಂಟಲ್ಲಿ ಸ್ವಲ್ಪ ಅಸ್ಥಿಪಂಜರಗಳ ಕೆಲವು ಭಾಗಗಳು ಸಿಕ್ಕಿದೆ ಅನ್ನೋದು ಬಿಟ್ಟರೆ ಇದುವರೆಗೆ ಏನೂ ಸಿಕ್ಕೇ ಇಲ್ಲ. ಹಾಗಾದರೆ ಇನ್ಯಾರೋ ವ್ಯಕ್ತಿ ಬಂದು ವಿಧಾನಸೌಧದ ಕೆಳಗೆ ಏನೋ ಹೂತಾಕಿದ್ದೀನಿ ಅಂತ ಹೇಳ್ತಾನೆ, ಅದನ್ನೂ ಗುಂಡಿ ತೋರಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇದು ಅರ್ಥ ಮಾಡ್ಕೋಬೇಕು. ಇದ್ರ ಹಿಂದೆ ಇರುವಂಥ ಷಡ್ಯಂತ್ರ ಏನು ಅದು ಅರ್ಥ ಮಾಡ್ಕೋಬೇಕು. ಅದು ಇಷ್ಟು ದಿವಸ ಪ್ರತಿಪಕ್ಷಗಳವ್ರು ಹೇಳ್ತಾ ಇದ್ದಾಗ ಇದು ಬರೀ ಮೋಸ, ಇದೇನೋ ಇವರು ಬೇಕಂತ ಹೇಳ್ತಿರೋದು, ಸ್ವಾರ್ಥಕ್ಕಾಗಿ ಹೇಳ್ತಿರೋದು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಸರ್ಕಾರ SIT ಮಾಡ್ತು. ಅದರಲ್ಲೂ ದಕ್ಷ ಅಧಿಕಾರಿಯಾಗಿರುವಂಥ ಮೊಹಂತಿ ಅವರ ನೇತೃತ್ವದಲ್ಲಿ SIT ಟೀಮ್ ಆಯಿತು. SIT ಟೀಮ್ ಕೂಡ ಈಗ ತನಿಖೆ ಮಾಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಅವ್ನು ತೋರಿಸಿದ ಕಡೆ ಎಲ್ಲ ಗುಂಡಿ ತೋಡ್ತಾ ಇದ್ದಾರೆ. ಗುಂಡಿ ತೋಡಿದ್ರು ಏನೂ ಸಿಕ್ಕಿಲ್ಲ. ಇದು ಜನಕ್ಕೆ ಅರ್ಥ ಆಗಿದೆ. ಹಾಗಾಗಿ ಈಗ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಯಾವ ಸನಾತನ ಧರ್ಮದ ವಿರುದ್ಧ ಧ್ವನಿ ಎತ್ತಿದರೋ ಪಕ್ಕದ ಕೇರಳದಿಂದ ವಲಸೆ ಬರ್ತಾ ಇದ್ದಾರೆ, ನಮ್ಮ ರಾಜ್ಯದ ಕಡೆಗೆ ವಲಸೆ ಬರ್ತಾ ಇದ್ದಾರೆ. ಕೇರಳವನ್ನು ಮುಗಿಸಿದ್ದಾಯಿತು, ಈಗ ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ. ಅದು ಜಾತ್ಯತೀತವಾಗಿರುವಂಥ ಧರ್ಮಾತೀತವಾದಂಥ ನಿಲುವು ಹೊಂದಿರುವಂಥ ಧರ್ಮಸ್ಥಳವನ್ನು ಫಿನಿಶ್ ಮಾಡಿದ್ರೆ ಇದನ್ನು ತಾವು ವಶಕ್ಕೆ ತೆಗೆದುಕೊಳ್ಬಹುದು ಅನ್ನುವಂಥ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿನೇ ಆ ಗ್ಯಾಂಗ್ ಇಲ್ಲಿ ಆಪರೇಟ್ ಮಾಡ್ತಾ ಇದೆ. ಇದನ್ನೇ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲೂ ಹೇಳ್ತಾ ಇರುವಂಥದ್ದು, ಹೊರಗೆ ಜನ ಕೂಡ ಇದನ್ನು ಹೇಳ್ತಾ ಇರುವಂಥದ್ದು. ಡೇ ಒನ್ನಿಂದ ಪವರ್ ಟಿವಿ ಹೇಳಿದ್ದು ಕೂಡ ಇದನ್ನೇ. ಪ್ರಜ್ವಲ. ರೈಟ್ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.